अभी रुक गणपतिये गजवदन पावन परशिवतनया गणपतिये माತೆಯ ಮೈಯೊಳು ಬಣ್ಣದಿ ಜನಿಸಿ ನೀತಿಲಿ ಮಾತೆಯ ವಾಕ್ಯವ ಪಾಲಿಸಿ ಮಾತೆಯ ಮೈಯೊಳು ಬಣ್ಣದಿ ಜನಿಸಿ ನೀತಿಲಿ ಮಾತೆಯ ವಾಕ್ಯವ ಪಾಲಿಸಿ ಖ್ಯಾತಿಯ ಜಗದಿ ಗಳಿಸಿದ ಗಣಪ ಖ್ಯಾತಿಯ ಜಗದಿ ಗಳಿಸಿದ ಗಣಪ ವಿದ್ಯೆಯ ನೀಡೋ ವಿಘ್ನೇಶ ವಿದ್ಯೆಯ ನೀಡೋ ವಿಘ್ನೇಶ ಗಣಪತಿಯೇ ಗಜವದನ ಪಾವನ ಪರಶಿವತನಯ ಗಣಪತಿಯೇ ಗಣಗಳಿಗೆಲ್ಲ ಒಡೆಯನು ನೀನು ಗುಣಗಳ ನೀಡೋ ಗಣದೇವ ಗಣಗಳಿಗೆಲ್ಲ ಒಡೆಯನು ನೀನು ಗುಣಗಳ ನೀಡೋ ಗಣದೇವ ನಿನ್ನನ್ನು ನಂಬಿ ಭಜಿಸುವ ಜನರಿಗೆ ನಿನ್ನನ್ನು ನಂಬಿ ಭಜಿಸುವ ಜನರಿಗೆ ವರಗಳ ನೀಡಿ ಕಾಪಾಡು ವರಗಳ ನೀಡಿ ಕಾಪಾಡು ಗಣಪತಿಯೇ ಗಜವದನ ಪಾವನ ಪರಶಿವತನಯ छोड़ दो कथी है दे दो डब्बा दे ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವ ಮುಖಾಂತರ ಪ್ರಾರಂಭ ಮಾಡೋಣ. ಎಲ್ಲ ಗಣ್ಯರಿಂದ ದೀಪ ಬೆಳಗಿಸಿ ಫ್ಯಾನ್ ಆಫ್ ಮಾಡಿ ಈ ಕೈ ಬಲಗೈ दीपा कंगना बोलता है सीख जाएगा ले आने ಡಿಗ್ರಿ ಮುಗಿದ ಮೇಲೆ ಪಡಿತಾ ಇದ್ದಿದ್ದೊಂದು ಅಲ್ವಾ ಗ್ರಾಜುಯೇಷನ್ ಡೇ ಅಂತ ಅವಾಗ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಒಂದು ನಮ್ಮ ಮೈಲಿಗಲ್ಲನ್ನ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಇದನ್ನ ಅಂಗನವಾಡಿ ಕೇಂದ್ರಗಳಲ್ಲೂ ಮಾಡ್ತಾ ಇದೀವಿ. ಇವಾಗ 2ನೇ ವರ್ಷ ಮಾತಾಡ್ತಾರೆ. 2ನೇ ವರ್ಷದಲ್ಲಿ ಆಲ್ರೆಡಿ LKG UKG ಸ್ಟಾರ್ಟ್ ಆಗಿನೇ 1 ವರ್ಷ ಆಯ್ತು. ಇವಾಗ ಚಿಕ್ಕ ಮಕ್ಕಳಿಗೂ ಒಂದು ಸೆಲೆಬ್ರೇಷನ್ ತರ ಇರ್ಲಿ, ಅವ್ರಿಗೂ ಒಂಥರ ಏನೋ ಅಚೀವ್ಮೆಂಟ್ ತರ ಅಂದ್ರೆ ಅವ್ರಿಗೊಂದು ಪ್ರೋತ್ಸಾಹ ಸಿಗ್ಲಿ ಅಂತ ಹೇಳಿ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. 3 ವರ್ಷ ಇದ್ದಾಗ ಎಲ್ಲ ಅಳ್ತಾ ಬರ್ತವೆ ಮಕ್ಕಳು, ಬರ್ತಾ ನುಡಿಯಾಗಿ ಒಂದೊಂದು ವರ್ಷಕ್ಕೂ ಏನೋ ಹೊಸದಾಗಿ ಕಲಿತಾರೆ ಅಲ್ವಾ. ನರ್ಸರಿ ಆದ್ಮೇಲೆ LKG ಆದ್ಮೇಲೆ UKG ಬೇರೆ ಬೇರೆ ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಬೇರೆ ಬೇರೆ ತರ ಹೊಸದಾಗಿ ಕಲಿಬೇಕು ಅಂತ ಹೇಳಿ ನಮ್ದು ಇವನ್ ಪಠ್ಯಕ್ರಮನು LKG ಆಗಿದೆ. ಇವಾಗ ಬುಕ್ಸ್ಗಳೆಲ್ಲ ಅಲ್ವಾ. ಇದನ್ನ ಬೇರೆ ಬೇರೆ ಇನ್ನೂ ಹೆಚ್ಚಿನ ಕೇಂದ್ರಗಳು ಅಂದ್ರೆ ಈ ಬಾಗ್ಲೂರು ವ್ಯಾಪ್ತಿಯಲ್ಲಿ ರಜಾಪಾಳ್ಯದಲ್ಲಿ ಆಮೇಲೆ ಇಲ್ಲಿ 2 ಕಡೆ ಅಷ್ಟೇ ಸ್ಟಾರ್ಟ್ ಆಗಿದ್ದು ಹೋದ ವರ್ಷ. ಈ ವರ್ಷ ಇನ್ನು ಹೆಚ್ಚಿನದಾಗಿ ಬೇರೆ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗೋ ಒಂದು ಯೋಜನೆ ಇದೆ. ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಮಕ್ಳು ಏನ್ ಕಳಿಸ್ತಾ ಇದ್ರಿ, ಇವತ್ತು ಏನ್ ಗ್ರಾಜುಯೇಷನ್ ಡೇ ಪುಟಾಣಿ ಮಾಡ್ತಾ ಇದೀವಿ, ಅವರು ಇನ್ನು ಮುಂದಿನ ನಮ್ದು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾರಲ್ವಾ, ಅವಾಗ ಹೆಚ್ಚಿನದಾಗಿ ಹೇಳಿ ನಾನು ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರಿಗೂ ಊರಿನ ಮಾತೆಯರಿಗೂ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ಈ ಗ್ರಾಜುಯೇಷನ್ ಮಾಡೋ ಮಕ್ಕಳನ್ನ ಎಲ್ಲರೂ ದಯವಿಟ್ಟು ನಮ್ಮ ಶಾಲೆಗೆ ಕಳಿಸಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ನಾನು ಮಾತನ್ನ ಮಾಡೋ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯೆ ಕಲಿಸ್ತಾ ಇದೀವಿ. ಅದೇ ಸರ್ಕಾರ ಲಕ್ಷಾಂತರ
ಗೌರ್ಮೆಂಟ್ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಈ ಸೌಲಭ್ಯಗಳನ್ನ ನಮ್ಮ ಜನಸಾಮಾನ್ಯರೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಲಕ್ಷಾಂತರ ವಿದ್ಯೆ ಮಾಡ್ಬೋದು. ವಿದ್ಯೆ ಸರ್ಕಾರ ಕೊಡ್ತಾ ಇದೆ. ಆ ಸರ್ಕಾರ ಕೊಡ್ತಾ ಇರುವಂತಹ ವಿದ್ಯೆನ ಎಲ್ಲರೂ ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಹೋಗ್ಲಿ ಅಂತ ನಾವು ಬಯಸ್ತೀವಿ. ಅದಕ್ಕೆ ಆ ಮೇಡಮ್ಗೆ ಧನ್ಯವಾದ ಹೇಳೋಣ. ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ ಮಕ್ಕಳು ಒಂದನೇ ಕ್ಲಾಸಲ್ಲಿ ಚೆನ್ನಾಗಿ ಅಭಿವೃದ್ಧಿಯಾಗಿ ಒಳ್ಳೆ ಇಲ್ಲಿಂದ ಫ್ಯೂಚರ್ ಬೇಸ್ಮೆಂಟ್ ಇಂದ ಅವ್ರಿಗೆ ಎನ್ಕರೇಜ್ ಕೊಡೋದು. ಒಂದನೇ ಕ್ಲಾಸಿಂದ ಒಂದು ಏನು ಸ್ಟೆಪ್ LKG UKG ಕಳಿಸ್ಕೊಡ್ತಾರಲ್ಲ ಆ ಥರ ಮಕ್ಕಳಿಗೆ ಒಂಥರ ಸೆಲೆಬ್ರೇಟ್ ಮಾಡಿ ಕಳಿಸ್ಕೊಡ್ತಾರೆ. ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಆದಮೇಲೆ ಅವ್ರಿಗೆ ಒಂದು ಕೊಪ್ಪಿ ಇಟ್ಟು ಗ್ರ್ಯಾಜುಯೇಷನ್ ಮುಗಿದಿದ್ದಾರೆ ಅಂದ್ಬಿಟ್ಟು ಡಿಗ್ರಿ ಲೆವೆಲ್. ಆದರೆ ಇದೇ ಲೆವೆಲಲ್ಲಿ ಬೇಸ್ಮೆಂಟಲ್ಲೇ ಮಕ್ಕಳಿಗೆ ಒಂದು ಎನ್ಕರೇಜ್ ಕೊಡ್ತಾರೆ. ಮೇಡಮ್ನವರು ವಿದ್ಯಾರ್ಥಿಗಳು ಇದೊಂದು ಪೋಷಕರೆಲ್ಲ ಸೇರಿ ಅವ್ರಿಗೊಂದು ಎನ್ಕರೇಜ್ ಕೊಡ್ತಾರಲ್ಲ, ಅವ್ರಿಗೊಂದು ಮನಸ್ಸಲ್ಲಿ ವಿದ್ಯೆಯನ್ನು ಕಲಿಬೇಕು ಅನ್ನೋ ಭಾವನೆ ಬರಲಿ, ಚೆನ್ನಾಗಿ ಓದಲಿ ಅನ್ನೋ ಒಂದು ಎನ್ಕರೇಜನ್ನು ಕೊಡಲಿ ಅಂದ್ಬಿಟ್ಟು ಇಟ್ಕೊಂಡು ಸರ್ಕಾರ ಮಾಡಿ ಅವ್ರಿಗೆ ಒಂದು ಉತ್ತಮ ಲೆವೆಲ್ ಚೆನ್ನಾಗಿ ಮುಂದೆ ಬೆಳೀಲಿ ಅವರು ಮಕ್ಕಳು ಎನ್ಕರೇಜ್ ಕೊಡಲಿ ಅಂದ್ಬಿಟ್ಟು ಒಂದು ಪ್ರೋಗ್ರಾಮನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ನನ್ನ ಪ್ರೀತಿಯ ಮಕ್ಕಳು ವಿದ್ಯಾರ್ಥಿಗಳು ಮತ್ತು ಊರಿನ ಹಿರಿಯರು ಕಿರಿಯರು ಎಲ್ಲರೂ ಬಂದಿದ್ದರು ಕಾರ್ಯಕ್ರಮಕ್ಕೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಎಜುಕೇಷನಿಂದ ಡಿಸ್ಕಂಟಿನ್ಯೂ ಮಾಡಿ, ಅಂದರೆ ಮಕ್ಕಳನ್ನ ಬಿಡಿಸ್ಬೇಡ್ರಿ. ಅವ್ರು ಎಷ್ಟು ಓದ್ತಾರೋ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಚೆನ್ನಾಗಿ ಓದಿಸ್ರಿ, ಒಳ್ಳೆ ಡಿಗ್ರಿ ಮಾಡಿರಿ, ಡಬಲ್ ಡಿಗ್ರಿ ಮಾಡ್ತೀವಿ, ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಆಫೀಸರ್ಗಳಾಗಿ ಟೀಚರ್ಗಳಾಗಿ ಆ ಥರ ಒಂದು ಎನ್ಕರೇಜ್ ಮಾಡಿ ಚೆನ್ನಾಗಿ ಓದಿಸಿ. ನಾವು ಬಡವರನ್ನ ಗೌರ್ಮೆಂಟ್ಗೆ ಓದಬೇಕು ಅನ್ನೋದೇನಿಲ್ಲ, ಇಂಗ್ಲೀಷ್ ಮೀಡಿಯಮ್ಮೇ ಓದಬೇಕು ಅನ್ನೋದು